ಗುರುಜಿ, ನಿಜವಾಗ್ಲೂ ನೀವು ಹೇಳ್ತಿದ್ರೆ ಪಟ್ಟೀಶ್ವರಂ ಕ್ಷೇತ್ರದ ಕುರಿತು ಎಷ್ಟು ಆಶ್ಚರ್ಯಕರ ಸಂಗತಿಗಳ ಸಂಗಮವೇ ಅಲ್ಲಿದೆ ಅಂತ ಹೇಳ್ಬಹುದು ಗುರುಜಿ. ಅಮಾವಾಸ್ಯೆ ಎಂದು ಶ್ವಾನ ಕಾಳಭೈರವನ ಹತ್ರ ಇರಲ್ಲ ಅಂತ ಹೇಳಿದ್ರಿ. ಹಾಗೆ ಇದೇನ್ ಗುರುಜಿ ದೇವಾಲಯನೇ ಜರುಗುತ್ತಾ ಇರತ್ತೆ ಅಂತ ಹೇಳಿದ್ರಿ. ಮುಂದೆ ಗುರುಜಿ? ಇಲ್ಲಿ ಬಹಳ ಶಕ್ತಿಗಳ ಇರತಕ್ಕಂಥ ವಿಚಾರ ಇದು. ನಾವು ನೀವು ಸೃಷ್ಟಿ ಮಾಡಿರತಕ್ಕಂಥ ವಿಚಾರ ಅಲ್ಲ. ಎಂಥ ಕಾಲದಲ್ಲೂ ಇಲ್ಲಿ ಪರಮಾತ್ಮನ ಕೃಪಾ ಕಟಾಕ್ಷ ಇದೆ ಅನ್ನೋಕ್ಕೆ ಇವತ್ತು ಜೀವಂತವಾದ ಸಾಕ್ಷಿಗಳನ್ನು ನಾವು ದರ್ಶನ ಮಾಡ್ಬೋದು. ಅದಕ್ಕೆ ದೇವರ ಸಾನ್ನಿಧ್ಯದ ಮುಂದೆ ಯಾವ ಕಾಲಕ್ಕೂ ಪರೀಕ್ಷೆ ಮಾಡಬಾರ್ದು ಅನ್ನೋದು ನಾವು ಮೊದಲೇ ತಿಳ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಭಗವಂತ ನಾನು ಅಹಂ ಅನ್ನೋದು ನಾನೂ ಇರ್ಬೋದಂತೆ, ನಾನತ್ವ ಇರಬಾರ್ದು. ಎಲ್ಲರೂ ಆ ನಾನತ್ವವನ್ನು ಬಿಟ್ಟುಬಿಟ್ಟು ಪರಿವರ್ತನೆ ಮಾಡ್ಕೊಂಡು ಹೋದರೆ ಎಲ್ಲ ಕ್ಷೇತ್ರದಲ್ಲೂ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡಬಹುದು. ಪಟ್ಟೀಶ್ವರಂ ದುರ್ಗಾಗ ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ನಿಮ್ಗೆ ಹೇಳಿದ್ದೆ 27 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಕುಂಭಕೋಣಂನಿಂದ ಬೆಂಗಳೂರಿಂದ ಸುಮಾರು ಕುಂಭಕೋಣಂ ಅಂದರೆ ಕರ್ನಾಟಕದ ಭಾಗದಿಂದ ನಾವು ಹೋಗಬೇಕಾದ್ರೆ ಈ ಕಡೆಯಿಂದ ಹೋದರೆ ಧರ್ಮಪುರಿ, ಅಲ್ಲಿಂದ ಸೇಲಮ್ಮು, ಅಲ್ಲಿಂದ ಈರೋಡು, ಹಾಗೆ ನೇರವಾಗಿ ತಿರುಚನಾಪಳ್ಳಿ, ಅಲ್ಲಿಂದ ತಂಜಾವೂರು ಆದ ತಕ್ಷಣ ಕುಂಭಕೋಣಂ. ಹೀಗೆ ಒಂದೊಂದು ಕ್ಷೇತ್ರವಾಗಿ ದಾಟ್ಕೊಂಡು ಹೋದಾಗ ಕುಂಭಕೋಣಂನಲ್ಲಿ ಕೋಣವನ್ನು ದಾಟಿದಾಗ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ದೇವಾಲಯ ದರ್ಶನವನ್ನು ಮಾಡಿದಾಗ ಅಲ್ಲಿಂದ ಹೊರಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ 27 ಕಿಲೋಮೀಟರ್ ದೂರದಲ್ಲಿ ಹೋದಾಗ ಪಟ್ಟೀಶ್ವರಂ ದುರ್ಗ, ತಿರುವಾರೂರು ಡಿಸ್ಟ್ರಿಕ್ಟು. ಅಂದರೆ ತಿರುವಾರೂರು ಮಾವಟ್ಟಂ ಅಂತ ದೊಡ್ಡ ಮಹಾಕ್ಷೇತ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಆ ಪಟ್ಟೀಶ್ವರ ದುರ್ಗ ಪಟ್ಟವನ್ನು ಹಿಡಿದು ಕೂತಿದ್ದಾಳೆ, ರಾಜ ಪಟ್ಟದಲ್ಲಿ ಕೂತಿದ್ದಾಳೆ. ಎಂಥ ಮರ್ಯಾದೆ, ಎಂಥ ಕ್ಷೇತ್ರ. ಇಲ್ಲಿ ಸುದರ್ಶನ ಚಕ್ರದ ಮೇಲೆ ನಿಂತಿದ್ದೇನೆ ಅಂತ ಹೇಳ್ತಿದ್ದೀನಿ. ಶ್ರೀಚಕ್ರ ಉಪಾಸನೆ ಆಗಿರ್ತಕ್ಕಂಥವಳು ಸುದರ್ಶನ ಚಕ್ರದ ಮೇಲೆ ನಿಂತಿರೋದ್ರಿಂದ ಇವಳನ್ನ ದುರ್ಗಾ ತನ್ನ ವಂಶದಲ್ಲೇ ಇದ್ದಾಳೆ. ಅಂದರೆ ತಂದೆ ಮನೆ ಬಿಟ್ಟು ಹೋಗಿಲ್ಲ, ತವ್ರ ಮನೇಲಿ ಇದ್ದಾಳೆ ಇದ್ದ ಹಾಗೆ. ಅದಕ್ಕೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಆಗದಿದ್ದವರು ಸಹ ತವ್ರ ಮನೇಲಿ ಇದ್ದವರು ಬಹಳ ಅಯ್ಯೋ ವಯಸ್ಸಾದ ಮೇಲೆ ಮದುವೆ ಆಗಿಲ್ಲ ಅಂತ ಬಹಳ ಬೇಜಾರಾಗಿರ್ತಕ್ಕಂಥವ್ರು ಇಂಥ ಮನೋಪರಿವರ್ತನೆ ಮಾಡ್ತಕ್ಕಂಥವ್ರು ಇಷ್ಟು ಜನ ಕೇಳಿ ಹೋಗೋದು. ಆಮೇಲೆ ಭಾಳ ವಯಸ್ಸಾದ ಮೇಲೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಕ್ಕಂಥವ್ರು ಈ ಕ್ಷೇತ್ರಕ್ಕೆ ಒಂದು ಸಲ ಹೋಗಿ ಬಂದರೆ ಅವರ ಮನಸ್ಸು ಕೂಡ ಬದಲಾಯಿಸಿ ಖಂಡಿತವಾಗಲೂ ಮದುವೆಗಳು ಆಗುತ್ತೆ ಅನ್ನೋದು ಸತ್ಯರೂಪ. ಅದಕ್ಕೆ ನೀವು ಜೀವಂತವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮ್ಮ ಅನುಭವಗಳು ನೀವೇ ನೋಡಿದಾಗಲೇ ಬಹಳ ಸಂತೋಷ. 72 ಎಕರೆಗಳು ಅಂದರೆ ಸುಮ್ಮನೆ ಆಯ್ತಾ? ಅಂದರೆ ಇನ್ನೂ ಅಷ್ಟು ಎಕರೆಗಳನ್ನು ಮಹಾರಾಜರು ಇಷ್ಟೆಲ್ಲ ಕ್ಷೇತ್ರಗಳನ್ನು ಒಬ್ಬೊಬ್ಬರಿಗೆ ದಾನ ಮಾಡಿ, ಅಥವಾ ಆ ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷಳ ಮಹಿತ್ಮೆಯನ್ನು ಕೊಟ್ಟು ಇಷ್ಟು ಜನಕ್ಕೆ ಇಷ್ಟು ದೇವಸ್ಥಾನಗಳು, ಇಷ್ಟು ಗೋಪುರಗಳು, ಇಷ್ಟು ದೇವಾಲಯಗಳ ನಿರ್ಮಾಣ ಕಾರ್ಯ ಆಗ್ತಾ ಇದೆ ಅಂದರೆ ಆ ಕಾಲದಲ್ಲಿ ನಿಜವಾಗ್ಲೂ ಎಷ್ಟೋ ರಾಜಕೀಯ ಇದ್ದರು, ಈ ಕಾಲಕ್ಕಿಂತ ಜಾಸ್ತಿ ರಾಜಕೀಯ ಇದ್ದರು, ದೈವಭಕ್ತಿನೂ ಅಷ್ಟೇ ಸಮಾನವಾಗಿದೆ ಅಂತ. ಆದರೆ ಈ ಕಲಿಯುಗದಲ್ಲಿ ದೈವಭಕ್ತಿ ಬಹಳ ಕಮ್ಮಿ ಇದ್ದರು. ನಾವುಗಳ ದೈವಭಕ್ತಿಯ ಮುಂದೆ ತಲೆಬಾಗಲೇಬೇಕು. ಆದರೆ ದುಷ್ಟ ಸಂಹಾರವನ್ನು, ಶಿಷ್ಟ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಜಗನ್ಮಾತೆಯನ್ನು ಅವತ್ತು ಕರಿಬೇಕು. ನಾವುಗಳೆಲ್ಲರೂ ಪ್ರಯತ್ನ ಪಡಬೇಕು. ಇಂಥ ಒಂದು ಪ್ರಯತ್ನದಲ್ಲಿ ದೀಪೋತ್ಸವವನ್ನು ಮರಿಬೇಡಿ. 22ನೇ ತಾರೀಕು ಪಂಚಮಿ, ಮಾಘ ಮಾಸ, ಮಂಗಳವಾರದಲ್ಲಿ ಸಾಯಂಕಾಲ 7 ಗಂಟೆ 5 ನಿಮಿಷದಿಂದ 7:25 ಒಳಗೆ ಮಾತ್ರ ಸಂದಿಗ್ಧ ಕಾಲ, ಮುಹೂರ್ತದ ಮಧ್ಯದಲ್ಲಿ 5 ಹಣತೆಯ ದೀಪ, 5 ವಿಧವಾದ ಎಣ್ಣೆಗಳು, 5 ಹಣತೆಯ ಮಣ್ಣಿನ ದೀಪಗಳಲ್ಲಿ ಬೇರೆ ಬೇರೆ ವಿಚಾರವನ್ನು ತಿಳಿಸ್ಕೊಡೋಕ್ಕೆ ನಿಮಗೆ ಒಂದು ಕಾರ್ಯಕ್ರಮ ದೀಪಂ ಜ್ಯೋತಿ ಪರಬ್ರಹ್ಮ. ಶನಿವಾರ 9 ಗಂಟೆಯಿಂದ 10 ಗಂಟೆಗೆ ಮರಿಬೇಡಿ. 3 ದಿವಸಗಳ ಕಾಲ. ಆದರೆ ಈ 19ನೇ ತಾರೀಕು ಕೊನೆ ಧರ್ಮ ಚೈತನ್ಯ ಯಾತ್ರೆ. ಅದಾದ ಮೇಲೆ 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು. ಯಾಕೆಂದರೆ ಕಾಯ ವಾಚ ಮನಸ್ಸ ನೀವು ದೀಪವನ್ನು ಹಚ್ಚಿ ಕರ್ಮಗಳನ್ನು ಕಳ್ಕೊಳ್ಳಿ ಅಂತ ಒಂದು ಪ್ರಯತ್ನ. ಆದರೆ ಒಂದು ಮಾತ್ರ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಭಾರತ ದೇಶದಲ್ಲಿ, ಭೂಮಂಡಲದಲ್ಲಿ ನಾ ಭೂತೋ ನ ಭವಿಷ್ಯತಿ, ಇದುವರ ತನಕ ಯಾರು ಕಂಡು ಕಾಣದೆ ಜಗತ್ತಲ್ಲಿ ಯಾವ ಮಾಧ್ಯಮದ ಮುಖಾಂತರವಾಗಲಿ ಯಾವ ನನ್ನ ಮಗನೂ ಖಂಡಿತವಾಗಲೂ ಭೂ ಸಂರಕ್ಷಣೆಗೋಸ್ಕರ ನಿಸ್ವಾರ್ಥ ಸೇವೆಯಿಂದ ನಾವುಗಳು ಪ್ರಪಂಚಕ್ಕೋಸ್ಕರ ಮಾಡೋಣ ಈ ಲೋಕ ಕಲ್ಯಾಣ ಕಾರ್ಯ ಅಂತ ಯಾವ ಒಂದು ಕಾರ್ಯಕ್ರಮದಲ್ಲೂ ಮಾಡಿಲ್ಲ. ಜಿ ಕನ್ನಡ ವಾಹಿನಿ ಮುಖಾಂತರವಾಗಿ ಬೃಹತ್ ಬ್ರಹ್ಮಾಂಡದ ಒಂದೇ ಕಾರ್ಯಕ್ರಮದಲ್ಲಿ ಮಾತ್ರ ಲೋಕಕ್ಕೋಸ್ಕರ ನಾವುಗಳು ಈ ಪರಿತ್ಯಾಗವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ರೂಪರೇಖೆ ಮಾಡಿದ್ದೀವಿ. ಇಡೀ ಭಾರತ ದೇಶದಲ್ಲಿ, ಇಡೀ ಸಂಸ್ಕಾರಗಳಲ್ಲಿ, ಇಡೀ ಪ್ರಪಂಚಾದ್ಯಂತ ಎಲ್ಲರ ರಕ್ಷಣೆ ಆಗಲಿ ಅಂತ. ಆದ್ದರಿಂದ ನಾವು ಸೇರಿ ಆ ದೀಪವನ್ನು ಹಚ್ಚಿ ಲೋಕವನ್ನು ಸಂರಕ್ಷಣೆ ಮಾಡೋಣ. ಎಲ್ಲ ಜಾತಿ ವರ್ಗದವರು, ಎಲ್ಲ ಪ್ರಾಣಿ ಪಕ್ಷಿಗಳು, ಇಡೀ ಧರ್ಮದವರು ಎಲ್ಲರೂ ಸೇರಿ ಎಲ್ಲರೂ ಆ ಪ್ರಕೃತಿಯ ಲಯಕ್ಕೆ ತಡೆಯೋಕ್ಕಾಗತ್ತಾ? ಖಂಡಿತ ತಡೆಯೋಕ್ಕಾಗಲ್ಲ. ಪ್ರಯತ್ನ ಮಾಡ್ಬೋದು. ಅಮ್ಮ ಬಾಮ್ಮ ಕಾಪಾಡಮ್ಮ ಅಂತ ಪ್ರಾರ್ಥನೆ ಮಾಡ್ಬೋದು ಅಷ್ಟೇ ಹೊರತು ಆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಭಗವಂತ ಕರುಣಿಸ್ತಾನೆ. ಹುಟ್ಟಿಸಿದವನು ಹುಲ್ಲು ಮೇಯಿಸದೇ ಇರಲ್ಲ. ಜೀವಂತವಾಗಿರ್ತಕ್ಕಂಥ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ. ಇದನ್ನು ಮಧ್ಯದಲ್ಲಿ ಜ್ಞಾಪಿಸಿದ್ದೀನಿ. ಇನ್ನೊಂದು ವಿಚಾರ ಅಂದರೆ ಪಟ್ಟೀಶ್ವರದಲ್ಲಿ ನಾವುಗಳು ಗೋಪುರ ಎಷ್ಟು ಅಂತ ಹೇಳಿದ್ವಿ, 18 ವಿಚಾರವಾಗಿ ಗೋಪುರಗಳು. ಎಲ್ಲ ಗೋಪುರಗಳಲ್ಲಿ ನಾವು ನೋಡಬಹುದು. ಇಲ್ಲಿ 8 ಗೋಪುರಗಳು ಕಲ್ಲಿನ ಗೋಪುರಗಳು. ಅಂದರೆ ಎಲ್ಲರೂ ದ್ವಾರದವರೆಗೂ ಮಾತ್ರ ಶಿಖರವನ್ನು ಏನು ಮಾಡ್ತಾರೆ, ಮಣ್ಣಲ್ಲೋ ಅಥವಾ ಇಟ್ಟಿಗೆ ಮರಳಲ್ಲೋ ಕಟ್ಟಿರ್ತಾರೆ. ಇಲ್ಲಿ ಏನು ಅಂದರೆ ಕಲ್ಲಲ್ಲೇ ನಿರ್ಮಾಣವಾಗಿರೋದು. ಯಾವತ್ತೂ ಶಿಖರ ಗೋಪುರಗಳು ಕಲ್ಲಲ್ಲಿ ನಿರ್ಮಾಣ ಆಗೋದು ಭಾಳ ಕಷ್ಟ.
ಎಷ್ಟು ಕೆತ್ತನೆ ಮಾಡಬೇಕು ಅಂದರೆ ಅದನ್ನು ಕೂಡಿಸ್ಬೇಕಾದ್ರೆ ಎಷ್ಟು ಕಷ್ಟ. ಆನೆಗಳಿಲ್ಲದೆ ಇಷ್ಟಿಷ್ಟು ಎತ್ತರಕ್ಕೆ ಅಷ್ಟಷ್ಟು ಎತ್ತರ ಗೋಡೆಗಳು. ಇಲ್ಲಿ ಸುಮಾರು ಗೋಡೆಗಳು ನೀವು ಸುತ್ತಲೂ ಪ್ರಾಕಾರವನ್ನು ಪ್ರದಕ್ಷಿಣೆ ಮಾಡ್ಕೊಂಬಂದರೆ 30 ಅಡಿ ಎತ್ತರದ ಗೋಡೆಗಳು. ಅಂದರೆ ನಾವು ಸುತ್ತಲೂ ಒಂದು ಬೇಲಿಯನ್ನು ಹಾಕ್ತೀವಿ ಅಂತೀವಿ, ಏನೋ ಒಂದು ತಂತಿ ಬೇಲಿ ಹಾಕ್ತೀರಿ ಅಂತೀರ ನಾವು ಈ ಕಾಲದಲ್ಲಿ. ಆ ಕಾಲದಲ್ಲಿ ಸುಮ್ಮನೆ ಬೇಲಿ ಹಾಕಿದ್ದಾರೆ. 30 ಅಡಿ ಎತ್ತರಕ್ಕೆ, ವಿಶೇಷವಾಗಿ 5 ಅಡಿ ದಪ್ಪ, ಅಂದರೆ 5 ಅಡಿ ದಪ್ಪದ ಗೋಡೆಯ ಕಲ್ಲು 30 ಅಡಿ ಎತ್ತರಕ್ಕೆ. ಎಷ್ಟು ದೊಡ್ಡ ದೇವಾಲಯ! 72 ಎಕರೆ ಅಂದರೆ ಏನು ಸುಮ್ಮನೆನೇನ್ರಿ? ಓಡಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ನೀವು ಬರೋಷ್ಟರಲ್ಲಿ ಕೂತ್ಕೊಂಡು ಆ ದರ್ಶನಗಳಲ್ಲಿ ಆ ಕಲೆಗಳನ್ನು ಎಲ್ಲ ಸವಿಸ್ತಾರವಾಗಿ ನೋಡಿಕೊಂಡು ಎಲ್ಲವನ್ನೂ ಸವಿತಾ ಬಂದರೆ ಮಾತಾಡಿಕೊಂಡು ತಿಂಡಿ ತೀರ್ಥಗಳನ್ನೆಲ್ಲ ನೋಡಿಕೊಂಡು ಈ ದೇವಿ ದರ್ಶನವನ್ನು ಮಾಡಿ ಫಲವನ್ನೂ ತಗೊಂಡು ಪುಣ್ಯವನ್ನೂ ಸಂಪಾದನೆ ಮಾಡಿ ಜೀವನದಲ್ಲಿ ಇರತಕ್ಕಂಥ ಆಗು ಹೋಗುಗಳನ್ನೆಲ್ಲ ಮೆಲುಕು ಹಾಕ್ಕೊಂಡು ಕಷ್ಟಗಳನ್ನು ದೂರ ಮಾಡಿಕೊಂಡು ಆ ಭಗವತಿ ಕೃಪಾಕಟಾಕ್ಷ ಒಂದು ಮಾತ್ರ ಬೇಕು, ಸಾಕು. ಅದಕ್ಕೆ ಜೀವನದಲ್ಲಿ ಇನ್ನು ಮೇಲೆ ಯಾತ್ರೆಗಳನ್ನೆಲ್ಲ ಮಾಡ್ಕೊಂಬಂದ್ಬಿಡಿ, ಎಲ್ಲ ಯಾತ್ರೆಯಲ್ಲಿ ಸಫಲವಾಗಲಿ. ಜನಗಳೇನು ಅಂದರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಾನು ಬರೀ ಆ ತಮಿಳ್ನಾಡಿಗೆ ಕಳಿಸ್ಕೊಡ್ತೀನಿ ಅಂತ. ಖಂಡಿತ ಆ ರೀತಿ ಯಾವುದೇ ಒಂದು ಉದ್ದೇಶಗಳು ನಮಗಿಲ್ಲ. ಕರ್ನಾಟಕದಲ್ಲೂ ಬಹಳಷ್ಟು ದೇವಸ್ಥಾನಗಳಿದೆ, ಆದರೆ ಮಹಿಮೆಗಳು ಕ್ಷೇತ್ರಗಳಲ್ಲಿ ಫಲವನ್ನು ಕೊಡ್ತಕ್ಕಂಥ ಶಕ್ತಿಗಳು ಕರ್ನಾಟಕದಲ್ಲಿ ಕಮ್ಮಿ. ಆದ್ದರಿಂದ ನೀವುಗಳು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದೆ ಎಷ್ಟು ಹೇಳಿರ್ತೀನಿ ನಮಸ್ಕಾರ ಮಾಡಿ ಪರಿಹಾರ ಮಾಡ್ಕೊಂಡು ಬನ್ನಿ. ಅಷ್ಟು ಬಿಟ್ಬಿಟ್ಟು ಅವ್ನು ಯಾವನೋ ಹೇಳ್ದ ಅಂದ್ಬಿಟ್ಟು ನೀವು ದುಡ್ಡು ಕೊಡೋದು ಹೆಚ್ಚು ಕೊಡೋದು ಅದೆಲ್ಲ ನಿಮ್ಮ ಹಣೆ ಬರ, ನಿಮ್ಮ ಕರ್ಮ. ಜಾಸ್ತಿ ಇದ್ರೆ ಕೊಟ್ಟು ಬನ್ನಿ, ಹೇಳ್ದರೆ ತಲೆ ಮೇಲೆ ಹಾಕ್ಕೊಳ್ಳಿ. ಆದರೆ ಪರಿವರ್ತನೆ ಮಾತ್ರ ನಾನು ಹೇಳಿರೋದು ಮಾತ್ರ ಖಂಡಿತವಾಗಿ ತಕ್ಷಣ ಮಾತ್ರದಲ್ಲಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.